ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ಈ ಒಂದು ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಬಯಲು ಬಯಲುನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನ ಪ್ರಸ್ತುತಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಆಳವಾದ ವಚನದ ವಿಶ್ಲೇಷಣೆ ಮಾಡಲಿದ್ದೇವೆ. ಈ ವಚನ ಇದೆಯಲ್ಲ, ಇದು ಶರಣರ ಸಮರ್ಪಣಾ ಭಾವವನ್ನು ತುಂಬ ಸುಂದರವಾಗಿ ಕಟ್ಟಿಕೊಡುತ್ತೆ. ಮೊದಲು ಪೂರ್ತಿ ವಚನವನ್ನು ಒಮ್ಮೆ ಕೇಳೋಣ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮಿತ್ತೆ ಕೂಡಲ ಸಂಗಮದೇವ. ಈ ವಚನದ ಕೇಂದ್ರ ವಿಷಯವೇ ಶರಣಾಗತಿ ತತ್ವ ಅಂತ ಅನ್ಸುತ್ತೆ. ಅಂದ್ರೆ ತನ್ನದೆಲ್ಲವನ್ನೂ ದೈವಕ್ಕೆ ಅರ್ಪಿಸುವ ಒಂದು ಪರಿ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಖಂಡಿತ, ನೀವು ಹೇಳಿದ್ದು ಸರಿ. ಆದ್ರೆ ಇಲ್ಲಿ ಕೇವಲ ಸುಖ ದುಃಖಗಳ ಸಮರ್ಪಣೆ ಮಾತ್ರ ಅಲ್ಲ. ಆ ಮೊದಲ 2 ಸಾಲುಗಳನ್ನ ಸ್ವಲ್ಪ ಗಮನಿಸಿ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ವಾಮ ಅಂದ್ರೆ ಕೆಡುಕು, ಕ್ಷೇಮ ಅಂದ್ರೆ ಒಳಿತು. ಹೌದು. ಹಾಗೆಯೇ ಹಾನಿವೃದ್ಧಿ ಅಂದ್ರೆ ನಷ್ಟ ಮತ್ತು ಲಾಭ. ಇವು ಬದುಕಿನ ದ್ವಂದ್ವಗಳು ಅಲ್ವಾ? ಹೌದು, ಜೀವನದ 2 ಮುಖಗಳು. ಶರಣನು ಈ ಎಲ್ಲಾ ದ್ವಂದ್ವಗಳನ್ನು, ಆ ಫಲಿತಾಂಶಗಳನ್ನು ದೈವಕ್ಕೆ ಅರ್ಪಿಸ್ತಾ ಇದ್ದಾನೆ. ಅದು ನನ್ನದಲ್ಲ ಅಂತ. ಸರಿ. ಹಾಗಾದ್ರೆ 3ನೇ ಸಾಲು, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ. ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋದಾಗೆ. ಇದು ಕೇವಲ ಭೌತಿಕ ಲಾಭ ನಷ್ಟ ಅಷ್ಟೇ ಅಲ್ಲ, ಇದು ನಮ್ಮ ಸಾಮಾಜಿಕ ಸ್ಥಿತಿಗತಿಗಳನ್ನು ಮೀರಿದ ಒಂದು ನಿಲುವು. ಹೌದು ಹೌದು, ನೀವು ಸರಿಯಾದ ನುಕ್ತೆ ಹಿಡಿದ್ರಿ. ಮಾನಾಪಮಾನಗಳು ಅನ್ನೋದು ಸಂಪೂರ್ಣವಾಗಿ ಸಾಮಾಜಿಕ ಮತ್ತು ನಮ್ಮ ಅಹಂಕಾರಕ್ಕೆ ಸಂಬಂಧಪಟ್ಟ ಭಾವನೆಗಳು. ನಿಜ. ಶರಣನು ತನ್ನ ಅಹಂಕಾರವನ್ನೇ ಆ ನಿರಾಕಾರ ದೈವಕ್ಕೆ ಅರ್ಪಿಸ್ತಾ ಇದ್ದಾನೆ. ನೋಡಿ, ಲಿಂಗಾಯತ ತತ್ವದ ಪ್ರಕಾರ ಶಿವ ಅಥವಾ ಇಲ್ಲಿ ಬಸವಣ್ಣನವರು ಹೇಳುವ ಕೂಡಲ ಸಂಗಮದ ದೇವ ಅನ್ನೋದು ಒಬ್ಬ ವ್ಯಕ್ತಿರೂಪಿ ದೇವರಲ್ಲ. ಸರಿ. ಆತ ನಿರಾಕಾರನಾದ ಸರ್ವವ್ಯಾಪಿ ಚೈತನ್ಯ. ಆ ಚೈತನ್ಯದಲ್ಲಿ ತನ್ನ ನಾನು ಅನ್ನೋದನ್ನ ಸಂಪೂರ್ಣವಾಗಿ ವಿಲೀನಗೊಳಿಸುವುದೇ ನಿಜವಾದ ಶರಣಾಗತಿ. ಆಹಾ, ಈ ಚಿಂತನೆ ಇದೆಯಲ್ಲ, ಇದು ಇಂದಿಗೂ ತುಂಬಾ ಪ್ರಸ್ತುತ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೇ ಇರಲಿ. ನಮ್ಮ ಬೈಲು ಬೈಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ತೇನೆ. ಹಾಗಾದ್ರೆ ಆ ಕೊನೆಯ ಸಾಲು, ಬಳ್ಳಿಗೆ ಕಾಯಿ ದಿಮಿತ್ತೆ ಕೂಡಲ ಸಂಗಮದೇವ, ಈ ರೂಪಕದ ಮಹತ್ವವೇನು? ಇದು ತುಂಬಾನೇ ಸರಳವಾಗಿ ಕಾಣುತ್ತೆ, ಆದರೆ ಆಳವಾಡಿದೆ. ಖಂಡಿತ, ಇದು ಈ ವಚನದ ಅತ್ಯಂತ ಶಕ್ತಿಶಾಲಿ ಭಾಗ ಅಂತ ನಾನು ಭಾವಿಸ್ತೀನಿ. ಯೋಚನೆ ಮಾಡಿ, ಬಳ್ಳಿಯಲ್ಲಿ ಬಿಟ್ಟ ಕಾಯಿ ಆ ಬಳ್ಳಿಗೆ ಯಾವತ್ತಾದ್ರೂ ಭಾರ ಆಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಆಗುದಿಲ್ಲ. ಯಾಕಂದ್ರೆ ಅದು ಅದರ ಅವಿಭಾಜ್ಯ ಅಂಗ. ಅದು ಬಳ್ಳಿಯಿಂದ ಬೇರೆ ಅಲ್ಲ. ಹಾಗೆಯೇ ಶರಣನ ಬದುಕಿನಲ್ಲಿ ಬರುವ ಯಾವುದೇ ಸ್ಥಿತಿ, ಅದು ಕ್ಷೇಮ ಇರ್ಲಿ, ಹಾನಿ ಇರ್ಲಿ, ಮಾನ ಅಥವಾ ಅಪಮಾನವೇ ಆಗಿರ್ಲಿ, ಅದೆಲ್ಲವೂ ಆ ದೈವಿಕ ಚೈತನ್ಯಕ್ಕೆ ಭಾರ ಅಲ್ಲ. ವಾವ್! ಅದೆಲ್ಲವೂ ಆ ಚೈತನ್ಯದ ಒಂದು ಸಹಜ ಅಭಿವ್ಯಕ್ತಿ ಅಷ್ಟೇ. ಈ ಒಂದು ರೂಪಕ ಇದೆಯಲ್ಲ, ಇದು ಭಕ್ತ ಮತ್ತು ದೇವರ ನಡುವಿನ ಪ್ರತ್ಯೇಕತೆಯನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕುತ್ತೆ. ಹಾಗಾದ್ರೆ ಈ ವಚನದ ಒಟ್ಟು ಸಂದೇಶ ಏನಂದ್ರೆ, ಬದುಕಿನ ಈ ದ್ವಂದ್ವಗಳನ್ನು ಮೀರಿ ನಿಲ್ಬೇಕು. ಹೌದು. ಅಹಂಕಾರವನ್ನು ತೊರೆದು ಆ ದೈವಿಕ ಚೈತನ್ಯದ ಜೊತೆ ಒಂದಾಗುವುದೇ ನಿಜವಾದ ಸಮರ್ಪಣೆ. ಹೊರೆಹೊರುವ ಬದಲು ಸಹಜವಾಗಿ ಇರುವುದೇ ಸಾಧನೆ. ನಿಖರವಾಗಿ, ಅತ್ಯುತ್ತಮವಾಗಿ ಅದನ್ನು ನೀವು ಸಂಕ್ಷಿಪ್ತಗೊಳಿಸಿದಿರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಚಿಂತನೆಗೆ ನಾನೊಂದು ಪ್ರಶ್ನೆ ಬಿಟ್ಟು ಹೋಗ್ತೇನೆ. ಖಂಡಿತ ಕೇಳಿ. 12ನೇ ಶತಮಾನದ ಈ ಸಂಪೂರ್ಣ ಸಮರ್ಪಣಾ ಮನೋಭಾವ ಇವತ್ತಿನ ಈ ವೈಯಕ್ತಿಕ ಸಾಧನೆ ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತನ್ನ ಪ್ರಸ್ತುತತೆಯನ್ನು ಹೇಗೆ ಉಳಿಸಿಕೊಳ್ಳಬಹುದು? ಆಹಾ, ಅತ್ಯುತ್ತಮವಾದ ಪ್ರಶ್ನೆ. ಈ ವಚನ ವಿಶ್ಲೇಷಣಾ ಸರಣಿಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿ.